ಮೆರ್ಕಬಾ ಪಿರಮಿಡ್. ಈ ಡೌಟ್ ನಂಗೆ ಇನಿಷಿಯಲ್ ಆಗಿ ನನಗೂ ಬಂತು. ಸ್ಟೋರ್ ಇದೆ, ಇಲ್ಲಿ ಇಡಬೇಕಾ ಬೇಡವಾ, ಕಟ್ತಾ ಇದ್ದಾರೆ ಜನ, ಕೇಳ್ತಾ ಇದ್ದಾರೆ ಸರ್ ಮೆರ್ಕಬಾನ ನಾರ್ಮಲ್ ಇದೆಲ್ಲ ಕೇಳ್ತಾ ಇದ್ದಾರೆ. ಅವಾಗ ನಾನು ಗುರುಗೆ ಫೋನ್ ಮಾಡಿದೆ, ಡೌಟು. ಯಾಕಂದ್ರೆ ಸಡನ್ ಆಗಿ ಬಂತು, ಇದು ಎಲ್ಲಿಂದ ಬಂತು ಗೊತ್ತಿಲ್ಲ. ಫಸ್ಟ್ ಒಂದು 20 ವರ್ಷ ಎಲ್ಲಿನೂ ಇಲ್ಲ ಮೆರ್ಕಬಾನ್, ಸಡನ್ ಆಗಿ ಬಂತು. ಅವ್ರ ಭತ್ರಿಜಿಯವ್ರನ್ನ ಕೇಳಿದ್ರೆ ಅವರು ಬೇಡ ಅಂದರು. ಸೊ ನಾನು ಅದ್ರ ಬಿಟ್ಟಿದೆ. ಆಮೇಲೆ ರೂಟ್ ಕಾಸ್ ಮಾಡ್ತಾ ಹೋಗಿದ್ವಿ, ಎಲ್ಲಿಂದ ಶುರುವಾಗಿದೆ, ಯಾರಿದು ಶುರು ಮಾಡಿದ್ರು, ಯಾರಿದು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ನೋಡ್ತಾ ಅಂದ್ರೆ ಆಂಧ್ರಲ್ಲಿ ಒಬ್ಬ ಮಾಸ್ಟರ್ ಸ್ಟಾರ್ಟ್ ಮಾಡಿದ್ದ. ಅವರ ಮೆರ್ಕಬಾನ್ ಕಟ್ಬಿಟ್ಟು 4 years ಬೆಡ್ ರಿಡನ್ ಆಗಿತ್ತು. ಮತ್ತೆ ಅದೇನೋ ರಿಸರ್ಚ್ ಮಾಡಿ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಅದು ಇಂಟ್ರೊಡ್ಯೂಸ್ ಮಾಡಿ ಏನೋ ಶುರು ಮಾಡಿತ್ತು. ಹೆಸರು ಗೊತ್ತಿಲ್ಲ. ಅದೇ ನಾನು ಪಿರಮಿಡ್ ಇಂಜಿನಿಯರ್ ನನಗೆ ಹೇಳಿದ್ರು, ಅದು ಅವನೇನೋ ಬೇರೆ ರೀಸನ್ಕಾಗಿ ಶುರು ಮಾಡಿದ್ದ. ಅದಕ್ಕೆ ಕೆಲವು ಮಾಸ್ಟರ್ಸ್ ತಗೊಂಡಿದ್ರು, ಇದರಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ ಅಂತ. ಅವ್ರು ಕಟ್ಕೊಂಡಿದ್ರು, ಅದು ಕಟ್ತಾ ಇದ್ದಾರೆ, ಇದು ಕಟ್ತಾ ಇದ್ದಾರೆ. ಇದಕ್ಕೆ ನಾರ್ಮಲ್ ಪಿರಮಿಡ್ ಕಟ್ಟಬೇಕಂದ್ರೆ ಒಂದು 2 lakhs 3 lakhs ಆಗುತ್ತೆ. ಅದಂದ್ರೆ ಒಂದು 5-6 lakhs ಆಗುತ್ತೆ. ಅವ್ರ ಬಡ್ಜೆಟ್ ಅವ್ರ ಇಷ್ಟ. ಸೊ ಈಗ ಏನು ಮಾಡಬೇಕು, ಇವ್ರು ತಪ್ಪು ಅದು ತಪ್ಪು, ಆ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಬಿಟ್ಟು ಪಿರಮಿಡ್ ಇದೆ, ಇದು ಇದ್ರೇನೋ ಇಲ್ಲ ಅಂದ್ರೇನೋ ಐ ಡೋಂಟ್ ಕೇರ್. ಆಲ್ರೆಡಿ ಭೂಮಿ ಫೆಮಿನೈನ್ ಎನರ್ಜೀಸ್, ಅದೇ ಮೇಲೆ ಮ್ಯಾಸ್ಕ್ಲೈನ್ ಎನರ್ಜೀಸ್ ಬಂತು, ಅಲ್ಲೇ ಬಂದು ಶಿವಶಕ್ತಿ. ಮತ್ತೆ ಇನ್ನೊಂದು ಫೆಮಿನೈನ್ ಬರೋಕೆ ಅವಶ್ಯಕತೆ ಇದೆ. ಸೊ ನಾನು ನನ್ನ ಗುರುಗಳ ಹತ್ರ ಹೋಗಿದ್ದೆ, ಸೀನಿಯರ್ ಮಾಸ್ಟರ್ಸ್, 3rd ಮಾಸ್ಟರ್ಸ್. ಅವ್ರು ಹೇಳಿದ್ರು, ಈ ಮೆರ್ಕಬಾ ಅನ್ನೋದು ಒಂದು ಲೋಕ ಇದೆ. ಮೆರ್ಕಬಾ ಅನ್ನೋದು ಒಂದು ಲೋಕ ಇದೆ, ಒಂದು ಡೈಮೆನ್ಷನ್ ಅದು. ಅಲ್ಲಿ ಈ ತರ ಪಿರಮಿಡ್ಸ್ ಇದೆ, ಅಲ್ಲಿ ಕರೆಕ್ಟು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅಲ್ಲಿ ಫೆಮಿನೈನ್ ಇಲ್ಲ, ಮೇಲ್ ಇಲ್ಲ, ಎರಡು ಕ್ರಿಯೇಟ್ ಮಾಡೋಕೆ ಅಲ್ಲಿ ಇದೆ. ಮೂನಿಗೆ ಹತ್ತು ಗ್ರಾವಿಟಿ ಡಿಫರೆನ್ಸ್ ಇದೆಯಾ? ಕಣ್ಣು ಕಾಣಿಸ ಮೂನಿಗೆ ಹತ್ತಿಗೆ ಗ್ರಾವಿಟಿ ಡಿಫರೆನ್ಸ್ ಇದ್ರೆ ಕಣ್ಣಿಗೆ ಕಾಣಿಸಿಲ್ಲ ಲೋಕಗಳಲ್ಲಿ ಎಷ್ಟು ಡಿಫರೆನ್ಸ್ ಇರುತ್ತೆ, ಡೈಮೆನ್ಷನ್ಸ್. ಅಂಡರ್ಸ್ಟ್ಯಾಂಡ್? ಸೊ ಅಲ್ಲಿ ಅದು ಕರೆಕ್ಟ್. ಇದು ಭೂಮಿಗೆ ಬೇಕಾ ಬೇಡವಾ ಅನ್ನೋದು ಯು ಹ್ಯಾವ್ ಟು ಥಿಂಕ್.